ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ HSG ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ, ಆದ್ರೂ ಕೂಡ ನನಗೆ ಲ್ಯಾಪ್ರೋಸ್ಕೋಪಿ ಮಾಡೋದಕ್ಕೆ ಹೇಳಿದ್ದಾರೆ. ಯಾಕೆ? ಎಲ್ಲರಿಗೂ ಗೊತ್ತಿರೋ ಹಾಗೆ HSG ಅಂದರೆ ಹಿಸ್ಟೆರೋಸಲ್ಫಿಂಗೋಗ್ರಾಫಿ ಆರ್ ಹಿಸ್ಟೆರೋಸಲ್ಫಿಂಗೋಗ್ರಾಮ್. ಹಿಸ್ಟೆರೋಸಲ್ಫಿಂಗೋಗ್ರಾಫಿ ಅಂತಂದ್ರೆ ಪ್ರಾಸೆಸ್. ಓಕೆ, ಏನು ಪ್ರಾಸೆಸ್ ಮಾಡ್ತಾರಲ್ಲ, ನಮಗೆ ಸಲೈನ್ ವಾಟರ್ನ ಇಂಜೆಕ್ಟ್ ಮಾಡೋದು ಅದೆಲ್ಲ ಪ್ರಾಸೆಸ್. ಅದನ್ನು ಸಲ್ಫಿಂಗೋಗ್ರಾಮ್ ಅಂತಂದರೆ ರಿಸಲ್ಟ್. ನಮಗೇನು ಎಕ್ಸ್ರೇ ಶೀಟ್ ಎಲ್ಲ ಕೊಡ್ತಾರಲ್ಲ ಅದು ರಿಸಲ್ಟ್, ಹಿಸ್ಟೆರೋಸಲ್ಫಿಂಗೋಗ್ರಾಮ್. ಓಕೆ, ಸೊ ಈ HSG ಮಾಡೋದೇ ನಮ್ಮ ಫ್ಯಾಲೋಪಿಯನ್ ಟ್ಯೂಬ್ಸು ಓಪನ್ ಇದೆನೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಓಕೆ, ಸೊ ಆಲ್ರೆಡಿ ನಮ್ಮ ಟ್ಯೂಬ್ಸು ಓಪನ್ ಇದೆ ಅಂದಮೇಲೆ ಲ್ಯಾಪ್ರೋಸ್ಕೋಪಿ ಏನಕ್ಕೆ ಮಾಡೋದಕ್ಕೆ ಹೇಳಿದ್ದಾರೆ, ಮಾಡಿಸ್ಕೊಳ್ಳಿ, ನೆಕ್ಸ್ಟ್ ನೀವು ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಳ್ಳಿ ಅಂತಂತ ಹೇಳಿದ್ದಾರೆ ಅಂತಂತಂದರೆ ಯಾಕೆ? HSG ರಿಪೋರ್ಟ್ಸಲ್ಲಿ ಏನಾದರೂ ಬ್ಲಾಕ್ ಇದೆ, ಪಾರ್ಷಿಯಲ್ ಬ್ಲಾಕ್ ಇದೆ, 1 ಟ್ಯೂಬ್ ಬ್ಲಾಕ್ ಇದೆ ಅಥವಾ 2 ಟ್ಯೂಬ್ ಬ್ಲಾಕ್ ಇದೆ ಅಂತ ಏನಾದರೂ ಬಂದಿತ್ತು ಅಂತಂತಂದರೆ ಅಂತಹ ಟೈಮಲ್ಲಿ ಲ್ಯಾಪ್ರೋಸ್ಕೋಪಿ ಮಾಡಿ ಯಾವ ತರಹದ ಬ್ಲಾಕ್ ಇದೆ ಅದನ್ನು ರಿಮೂವ್ ಮಾಡೋದಕ್ಕೆ ಬರುತ್ತೋ ಇಲ್ವೋ, ಏನು ಮಾಡಬಹುದು ಅನ್ನೋದನ್ನು ನೋಡೋದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನಿಗೋಸ್ಕರ ಲ್ಯಾಪ್ರೋಸ್ಕೋಪಿ ಮಾಡೋದಕ್ಕೆ ಹೇಳ್ತಾರೆ ಯೂಶ್ವಲ್ ಆಗಿ. ಬಟ್ ನಂದು ಆಲ್ರೆಡಿ HSG ರಿಪೋರ್ಟ್ಸ್ ನಾರ್ಮಲ್ ಬಂದಿದೆ ಅಂತಂದರೆ ನನ್ನ ಟ್ಯೂಬ್ಸು ಓಪನ್ ಇದೆ ಅಂತ ಆಲ್ರೆಡಿ ಆದ ಮೇಲೂ ಕೂಡ ಲ್ಯಾಪ್ರೋಸ್ಕೋಪಿ ಮಾಡೋದಕ್ಕೆ ಹೇಳಿದ್ದಾರೆ. ಯಾಕೆ ಅನ್ನೋದೊಂದು ಪ್ರಶ್ನೆ ಯೂಶ್ವಲ್ ಆಗಿ ಬರುತ್ತೆ ಯಾರಿಗೆಲ್ಲ ಲ್ಯಾಪ್ರೋಸ್ಕೋಪಿ ಮಾಡಿಸೋದಕ್ಕೆ ಹೇಳಿರ್ತಾರೆ ಅಂಥವ್ರಿಗೆ. ಸೊ ಯಾಕೆ ಅನ್ನೋದೇ ಇವತ್ತಿನ ಪ್ರಶ್ನೆ. ಏನು ಗೊತ್ತಾ, HSGನಲ್ಲಿ ಯೂಟ್ರಸ್ ಶೇಪ್ ಗೊತ್ತಾಗುತ್ತೆ ಆ್ಯಂಡ್ ಟ್ಯೂಬ್ಸು ಓಪನ್ ಇದೆನೋ ಇಲ್ವೋ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಆದರೆ ಫರ್ದರ್ ಬೇರೆ ಏನನ್ನೂ ಹೇಳಲ್ಲ HSG ರಿಪೋರ್ಟ್ಸ್. ಓಕೆ, ಏನೇನೇನೇನು ಹೇಳಲ್ಲ ಅಂತಂತಂದರೆ ಎಂಡೋಮೆಟ್ರಿಯೋಸಿಸ್ ಇತ್ತು ಅಂತಂತಂದರೆ ಹೇಳಲ್ಲ. ಸ್ಮಾಲ್ ಎಡೇಷನ್ಸ್ ಅಂದರೆ ಟಿಶ್ಯೂಸ್ ಅಂಟ್ಕೊಂಡ್ಬಿಟ್ಟಿರುತ್ತೆ, ಬೇರೆ ಯಾವುದೇ ಒಂದು ವೇಸ್ಟ್ ಟಿಶ್ಯೂ ಅಂಟ್ಕೊಂಡಿರೋದಾಗಿರಬಹುದು ಅಥವಾ ಒಳಗಡೆ ಟ್ಯೂಬ್ಸಲ್ಲಿ ಏನಾದರೂ ಹಿಂಗೆ ಅಡೇಷನ್ಸ್ ಇತ್ತು ಅಂತಂತಂದರೆ ಗೊತ್ತಾಗೋದಿಲ್ಲ. HSGನಲ್ಲಿ ಪೆಲ್ವಿಕ್ ಇನ್ಫೆಕ್ಷನ್ಸ್, ಪೆಲ್ವಿಕ್ ಏರಿಯಾ ಅಂತಂತಂದರೆ ಯೂಟ್ರಸ್, ಫ್ಯಾಲೋಪಿಯನ್ ಟ್ಯೂಬ್ಸ್, ಓವರೀಸ್ ಆ್ಯಂಡ್ ಅದ್ರ ಸುತ್ತಲ ಇರುವಂತಹ ಟಿಶ್ಯೂಸ್ ಎಲ್ಲನೂ ಸೇರಿಕೊಂಡು ಪೆಲ್ವಿಕ್ ಏರಿಯಾ ಅಂತ ಹೇಳ್ತಾರೆ. ಅಲ್ಲಿ ಯಾವುದಾದ್ರೂ ಇನ್ಫೆಕ್ಷನ್ ಇತ್ತು ಅಂತಂದ್ರೂ ಕೂಡ ನಮಗೆ HSGನಲ್ಲಿ ಗೊತ್ತಾಗೋದಿಲ್ಲ. ಸಟಲ್ ಟ್ಯೂಬಲ್ ಡ್ಯಾಮೇಜ್, ಮೈನರ್ ಟ್ಯೂಬ್ ಡ್ಯಾಮೇಜ್ ಏನಾದರೂ ಇತ್ತು ಅಂತಂತಂದರೆ ಅದು HSGನಲ್ಲಿ ಗೊತ್ತಾಗೋದಿಲ್ಲ. ಓಕೆ, ಆ್ಯಂಡ್ ಪೆಲ್ವಿಕ್ ಇನ್ಫ್ಲಮೇಷನ್ ಅಂತಂದರೆ ಪೆಲ್ವಿಕ್ ಏರಿಯಾ ಅಂತ ಏನು ಹೇಳಿದ್ನಲ್ಲ ಅದರಲ್ಲಿ ಉರಿಯೂತ ಅಂತ ಹೇಳ್ತಾರೆ. ಸೊ ಸ್ವೆಲ್ಲಿಂಗ್ ಏನಾದರೂ ಇದ್ದು, ಬೇರೆ ಏನಾದರೂ ಪೆಲ್ವಿಕ್ ಏರಿಯಾದಲ್ಲಿ ಇನ್ಫೆಕ್ಷನಿಂದ ಸ್ವೆಲ್ಲಿಂಗ್ ಇದ್ದು ಅಥವಾ ನೀರು ತುಂಬಿಕೊಂಡಿದ್ದು ಈ ಥರದ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ HSGನಲ್ಲಿ ಗೊತ್ತಾಗೋದಿಲ್ಲ. ಆ್ಯಂಡ್ ಓವರಿಯನ್ ಸಿಸ್ಟ್ ಇತ್ತು ಅಂತಂತಂದರೆ ಗೊತ್ತಾಗಲ್ಲ. ಓವರಿನಲ್ಲಿ ಸಿಸ್ಟ್ ಇತ್ತು ಅಂತಂದ್ರೂ ನಮಗೆ HSGನಲ್ಲಿ ಗೊತ್ತಾಗೋದಿಲ್ಲ. ಫೈಬ್ರಾಯ್ಡ್ಸ್ ಇತ್ತು ಅಂತಂತಂದರೆ ಫೈಬ್ರಾಯ್ಡ್ಸ್ ಬಿಹೈಂಡ್ ಯೂಟ್ರಸ್ ಹಿಂದ್ಗಡೆ ಏನಾದರೂ ಫೈಬ್ರಾಯ್ಡ್ಸ್ ಇತ್ತು ಅಂತಂದ್ರೂ ಕೂಡ ಗೊತ್ತಾಗೋದಿಲ್ಲ. ಓಕೆ, ಆ್ಯಂಡ್ ಈ ಎಲ್ಲ ಪ್ರಾಬ್ಲಮ್ಸ್ ಏನು ಅಂತಂತಂದರೆ ಟ್ಯೂಬ್ಸ್ ಓಪನ್ ಇದ್ರೂ ಕೂಡ ಈ ಎಲ್ಲ ಪ್ರಾಬ್ಲಮ್ಸು ಇರಬಹುದು ನಿಮಗೆ, ಅದರಿಂದನೇ ನಿಮಗೆ ಇನ್ಫರ್ಟಿಲಿಟಿ ಆಗ್ತಾ ಇರಬಹುದು. ಓಕೆ, ಸೊ ಈ ಎಲ್ಲ ಪ್ರಾಬ್ಲಮ್ಸೂ ನಾನು ಹೇಳಿದ್ದು ಕೆಲವೊಂದಿಷ್ಟು ಅಷ್ಟೇ, ಇದಕ್ಕಿಂತ ಜಾಸ್ತಿ ಬೇರೆ ಬೇರೆ ಪ್ರಾಬ್ಲಮ್ಸೂ ಇದ್ದಿರಬಹುದು. ಬಟ್ ಈ ಎಲ್ಲ ಪ್ರಾಬ್ಲಮ್ಸೂ ನಿಮಗೆ HSGನಲ್ಲಿ ಗೊತ್ತಾಗೋದಿಲ್ಲ. HSG ಬರೀ ನಮಗೆ ಟ್ಯೂಬ್ಸ್ ಓಪನ್ ಇದೆನೋ ಇಲ್ವೋ ಒಂದು, ಎರಡನೇದು ಯೂಟ್ರಸ್ನ ಶೇಪ್, ಎರಡನ್ನೇ ಹೇಳೋದು. ಅದನ್ನು ಬಿಟ್ಟರೆ ಈಗ ಹೇಳಿದ್ನೆಲ್ಲ ಇದು ಯಾವುದೂ HSGನಲ್ಲಿ ಗೊತ್ತಾಗೋದಿಲ್ಲ. ಸೊ ನಾ ಹೇಳಿದ್ದಿಷ್ಟರಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ನಿಮಗಿದ್ದು ಆ ಪ್ರಾಬ್ಲಮಿಂದನೇ ನಿಮಗೆ ಇನ್ಫರ್ಟಿಲಿಟಿ ಆಗ್ತಾ ಇತ್ತು, ಆ ಪ್ರಾಬ್ಲಮಿಂದನೇ ನಿಮಗೆ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗ್ತಾ ಇರ್ಬೋದು. ಓಕೆ, ಸೊ ಫರ್ದರ್ ಇನ್ವೆಸ್ಟಿಗೇಷನಿಗೆ ಮುಂದೆ ಫರ್ದರ್ ಆಗಿ ಟ್ಯೂಬ್ಸ್ ಎಲ್ಲ ನಾರ್ಮಲ್ ಇದೆ ಆದರೆ ಅಂದರೆ HSG ನಾರ್ಮಲ್ ರಿಪೋರ್ಟ್ಸ್ ಬಂದಿದೆ, ಆದರೂ ನೀವು ಕನ್ಸೀವ್ ಆಗ್ತಾ ಇಲ್ಲ ಅಂತಂದವಾಗ ಡಾಕ್ಟರ್ಸ್ ಏನು ಮಾಡ್ತಾರೆ, ಓಕೆ ಲ್ಯಾಪ್ರೋಸ್ಕೋಪಿ ಮಾಡಿ ಏನು ಆಗಿದೆ ಅನ್ನೋದನ್ನು ನೋಡೋಣ, ಕ್ಲಿಯರ್ ಪಿಕ್ಚರ್ ನಿಮಗೆ ಲ್ಯಾಪ್ರೋಸ್ಕೋಪಿ ಮಾಡಿದವಾಗ ವಿಜುವಲೈಸೇಷನ್ ಡಾಕ್ಟರ್ಗೆ ನಿಮ್ಮ ಕಣ್ಣು ಮುಂದೆನೇ ಇದಿದೆ ಅಂತಂತಂದರೆ ಫುಲ್ ಇದು ಹೇಗಿದೆ ಓಕೆ, 2 ಟ್ಯೂಬ್ಸ್ ಚೆನ್ನಾಗಿದೆ, ಓಕೆ ಬಾಡಿ ಚೆನ್ನಾಗಿದೆ, ಹೀಗೆಲ್ಲ ನೋಡೋದಕ್ಕೆ. ಇದು ಓವರೀಸ್ ಅಂದ್ಕೊಳ್ಳಿ, ಇದು ಫ್ಯಾಲೋಪಿಯನ್ ಟ್ಯೂಬ್ಸ್ ಆ್ಯಂಡ್ ಇದು ಯೂಟ್ರಸ್, ಇದು ಟ್ಯೂಬ್ಸ್ ಆ್ಯಂಡ್ ಇದು ಓವರೀಸ್ ಅಂದ್ಕೊಳ್ಳಿ. ಓವರೀಸ್ ಹೇಗಿದೆ, ಟ್ಯೂಬ್ಸ್ ಹೇಗಿದೆ, ಆಮೇಲೆ ಯೂಟ್ರಸ್ ಹೇಗಿದೆ ಅನ್ನೋದು ಕ್ಲಿಯರ್ ಪಿಕ್ಚರ್ ವಿಜುವಲೈಸೇಷನ್ ನೋಡೋದಕ್ಕೆ ಸಿಗುತ್ತೆ ಲ್ಯಾಪ್ರೋಸ್ಕೋಪಿ ಮಾಡೋದ್ರ ಮೂಲಕ. ಓಕೆ, ಸೊ ಹಾಗಾಗಿನೇ ಡಾಕ್ಟರ್ಸ್ ಏನಂತ ಹೇಳಿರಬಹುದು, ನಿಮಗೆ ಲ್ಯಾಪ್ರೋಸ್ಕೋಪಿ ಮಾಡೋಣ ಸೊ ದ್ಯಾಟ್ ಇವೆಲ್ಲ ಕಾಸಸ್ನ ರೋಲ್ ಔಟ್ ಮಾಡೋದಕ್ಕೆ ಅಂತ ಹೇಳಿರಬಹುದು. ಓಕೆ,
ಸೊ ಲ್ಯಾಪ್ರೋಸ್ಕೋಪಿ ಮಾಡಿ ಏನು ಮಾಡ್ತಾರೆ ಅಂತಂತಂದರೆ, ಲ್ಯಾಪ್ರೋಸ್ಕೋಪಿ ಮಾಡಿದ್ದವಾಗ ಹೇಳಿದ್ನಲ್ಲ ಆಲ್ರೆಡಿ, ನಮಗೆ ಡಾಕ್ಟರ್ಸ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಹೇಗಿದೆ ನಿಮ್ಮ ಆರ್ಗನ್ಸ್ ಹೆಲ್ದಿ ಇದೆನೋ ಇಲ್ವೋ ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅದರ ಜೊತೆಗೆ ಎಂಡೋಮೆಟ್ರಿಯೋಸಿಸು ಅಥವಾ ಸ್ಮಾಲ್ ಫೈಬ್ರಾಯ್ಡ್ಸು, ಈ ಥರ ಅಡೇಷನ್ಸು, ಈ ಥರದ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಅದೇ ಸೆಟ್ಟಿಂಗಲ್ಲಿ ಡಾಕ್ಟರ್ಸು ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಆ್ಯಂಡ್ ಅದೇ ಸೆಟ್ಟಿಂಗಲ್ಲಿ ಕಲರ್ಡ್ ಡೈನ ಇಂಜೆಕ್ಟ್ ಕೂಡ ಮಾಡ್ತಾರೆ. HSGನಲ್ಲಿ ಹೇಗೆ ಇಂಜೆಕ್ಟ್ ಮಾಡ್ತಾರೆ ಅದೇ ಥರ ಈ ಸೆಟ್ಟಿಂಗಲ್ಲೂ ಕೂಡ ಕಲರ್ಡ್ ಡೈನ ಇಂಜೆಕ್ಟ್ ಮಾಡ್ತಾರೆ. ಸೊ ದಟ್ ಡಾಕ್ಟರ್ಸು ಅನಲೈಸ್ ಮಾಡ್ತಾರೆ, ಯಾವ ಸ್ಪೀಡಲ್ಲಿ ಹಾಕಿದ್ದೀವಿ, ಯಾವ ಸ್ಪೀಡಲ್ಲಿ ಡೈ ಆಚೆ ಬರ್ತಾ ಇದೆ, ಫಾಸ್ಟಾಗಿ ಬರ್ತಾ ಇದೆನಾ, ಸ್ಲೋ ಆಗಿ ಬರ್ತಾ ಇದೆನಾ ಅನ್ನೋ ಆಧಾರದ ಮೇಲೆ ನಿಮಗೆ ಸ್ಲೋ ಆಗಿ ಡೈ ಆಚೆ ಬರ್ತಾ ಇತ್ತು ಅಂತಂತಂದರೆ ಅದರ ಅರ್ಥ ಹಾಕಿರೋ ಯಾವ ಸ್ಪೀಡಲ್ಲಿ ಹಾಕಿರ್ತಾರೆ ಅದೇ ಸ್ಪೀಡಲ್ಲಿ ಬರ್ತಾ ಇಲ್ಲ, ಸ್ಪೀಡ್ ಕಮ್ಮಿ ಇತ್ತು ಅಂತಂತಂದರೆ ಡಾಕ್ಟರ್ ಅನಲೈಸ್ ಮಾಡ್ತಾರೆ, ಬಹುಶಃ ಓಪನ್ ಇದೆ ಆದರೆ ಪಾರ್ಷಿಯಲ್ ಬ್ಲಾಕ್ ಇದೆ ಅಂತನೋ ಅಥವಾ ಫುಲ್ ಬ್ಲಾಕ್ ಇದೆ ಅಂತನೋ ಇನ್ನೂ ಫರ್ದರ್ ಡೀಟೇಲಿಂಗು ಡಾಕ್ಟರ್ಸು ಆ ಲ್ಯಾಪ್ರೋಸ್ಕೋಪಿ ಸೆಟ್ಟಿಂಗಲ್ಲಿ ಮಾಡ್ತಾರೆ. ಸೊ ದ್ಯಾಟ್ ಇಟ್ ವಿಲ್ ಬಿ ಮೋರ್ ಆಫ್ ಡಯಾಗ್ನೋಸ್ಟಿಕ್ ಆ್ಯಂಡ್ ಟ್ರೀಟ್ಮೆಂಟ್ ಲ್ಯಾಪ್ರೋಸ್ಕೋಪಿ. ಓಕೆ, ಡಯಾಗ್ನೋಸ್ಟಿಕ್ ಅಂತಂತಂದರೆ ಏನಾಗಿದೆ ಅನ್ನೋದನ್ನು ಫರ್ದರ್ ಸ್ಟಡಿ ಮಾಡೋದಕ್ಕಾಗಿರ್ಬೋದು, ಆ್ಯಂಡ್ ಅದೇ ಸೆಟ್ಟಿಂಗಲ್ಲಿ ಅಡೇಷನ್ಸ್ ಫೈಬ್ರಾಯ್ಡ್ಸ್ ಏನಾದರೂ ಇತ್ತು ಅಂತಂದರೆ ರಿಮೂವ್ ಮಾಡ್ತಾರಲ್ವ, ಟ್ರೀಟ್ಮೆಂಟ್ ಮಾಡ್ತಾರಲ್ವ. ಸೊ ಹಾಗಾಗಿ ಅದನ್ನು ಟ್ರೀಟ್ಮೆಂಟ್ ಲ್ಯಾಪ್ರೋಸ್ಕೋಪಿ ಅಂತಲೂ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಒಂದೇ ಸೆಟ್ಟಿಂಗಲ್ಲಿ ನಿಮಗೆ ಟ್ರೀಟ್ಮೆಂಟ್ ಆ್ಯಂಡ್ ಡಯಾಗ್ನೋಸಿಸ್ ಎರಡೂ ಕೂಡ ಮಾಡ್ತಾರೆ. ಸೊ ಏನಂತಂತಂದರೆ, ನೀವು 1 ವರ್ಷದಿಂದ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದು ಆ್ಯಂಡ್ HSG ಆ್ಯಂಡ್ ಆಲ್ ಅದರ್ ಸ್ಕ್ಯಾನ್ ರಿಪೋರ್ಟ್ಸ್ ನಾರ್ಮಲ್ ಇದ್ದು, ಆ್ಯಂಡ್ ನಿಮಗೆ ಸಿಮ್ಟಮ್ಸ್ ಲೈಕ್ ಪೀರಿಯಡ್ಸ್ ಟೈಮಲ್ಲಿ ಪೇನ್ ಆಗೋದು, ಇಂಟರ್ಕೋರ್ಸ್ ಮಾಡಿದಾಗ ಪೇನ್ ಆಗೋದು ಅಥವಾ ಸ್ಪಾಟಿಂಗ್ ಆಗೋದು, ಈ ಥರದ್ದೇನಾದರೂ ಇಶ್ಯೂಸ್ ಇತ್ತು ಅಂತಂತಂದರೆ ಅಂತಹ ಟೈಮಲ್ಲಿ HSG ರಿಪೋರ್ಟ್ಸ್ ನಾರ್ಮಲ್ ಇದ್ರೂ ಕೂಡ ನಿಮಗೆ ಲ್ಯಾಪ್ರೋಸ್ಕೋಪಿ ಮಾಡ್ತಾರೆ. ಏನು ಆಗಿರಬಹುದು, ಒಳಗಡೆ ಹೇಗಿದೆ ಅನ್ನೋ ಕ್ಲಿಯರ್ ಪಿಕ್ಚರ್ ತೊಗೊಳೋದಕ್ಕೋಸ್ಕರ. ಓಕೆ, ಸೊ HSG ಮಾಡಿಸಿದ್ದೀವಿ, HSG ನಾರ್ಮಲ್ ಇದೆ ಅಂತ ಅಂದ ತಕ್ಷಣ ಎವ್ರಿಥಿಂಗ್ ಈಸ್ ಗುಡ್, ಎವ್ರಿಥಿಂಗ್ ಈಸ್ ನಾರ್ಮಲ್ ಇನ್ ಯುವರ್ ಬಾಡಿ ಅಂತ ಅಲ್ಲ. ಓಕೆ, ಬರೀ ಅದು ನಿಮ್ಮ ಯೂಟ್ರಸ್ ಶೇಪ್ನ ಆ್ಯಂಡ್ ಫಾಲೋಪಿಯನ್ ಟ್ಯೂಬ್ಸ್ನ ಮಾತ್ರ ಅಡ್ರೆಸ್ ಮಾಡುತ್ತೆ. ಅದು ಹೇಗಿದೆ ಅನ್ನೋದನ್ನು ಮಾತ್ರ ಹೇಳುತ್ತೆ ಹೊರತು ಬೇರೆ ಎಲ್ಲ ಇಶ್ಯೂಸ್ನು ಅಡ್ರೆಸ್ ಮಾಡೋದಿಲ್ಲ. ಸೊ ಹಾಗಾಗಿ ಡಾಕ್ಟರ್ಸ್ ನಿಮಗೆ ಲ್ಯಾಪ್ರೋಸ್ಕೋಪಿ ಮಾಡಬೇಕು ಅಂತ ಹೇಳಿದ್ದಾರೆ ಅಂತಂತಂದರೆ ಈ ಎಲ್ಲ ರೀಸನ್ಸ್ ಇಟ್ಕೊಂಡು ಮಾಡಬೇಕು. ಮಾಡಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಏನಾಗಿರಬಹುದು ಅನ್ನೋ ಐಡಿಯಾ ತೊಗೊಳೋದಕ್ಕೋಸ್ಕರ. ಇನ್ಫರ್ಟಿಲಿಟಿಗೆ ರೀಸನ್ ಏನಿರ್ಬೋದು, ಮೇಜರ್ ಟ್ಯೂಬ್ಸ್ ಬ್ಲಾಕ್ ಇರೋದೇ ರೀಸನ್ ಅಂತ ಅಂದ್ಕೊಂಡಿರ್ತಾರೆ. ಸೊ ಬಟ್ ಅದು ನಿಮಗೆ HSG ನಾರ್ಮಲ್ ಬಂದ ತಕ್ಷಣ ಆ ರೀಸನ್ ರೋಲ್ ಔಟ್ ಆಗುತ್ತಲ್ವ. ಸೊ ಹಾಗಾಗಿ ನೆಕ್ಸ್ಟ್ ಏನು ಫರ್ದರ್ ರೀಸನ್ನಿಂದ ನಿಮಗೆ ಕನ್ಸೀವ್ ಆಗ್ತಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಡಾಕ್ಟರ್ಸು ಲ್ಯಾಪ್ರೋಸ್ಕೋಪಿನ ಸಜೆಸ್ಟ್ ಮಾಡಿರ್ತಾರೆ. ಓಕೆ, ಸೊ ನಿಮಗೆ ಡೌಟ್ ಇತ್ತು ಅಂತಂದರೆ ಲ್ಯಾಪ್ರೋಸ್ಕೋಪಿ ಮಾಡಿಸ್ತೀನಿ ಅಂತ ಮಾಡಿಸ್ಬೇಕು ಅಂತ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಕರ್ಕೊಂಡು ಹೋಗಿ ಏನು ಮಾಡಿಸೋದಿಲ್ಲ. ಅದು ಫುಲ್ ಪ್ರೊಸೀಜರ್ 1 ಡೇ ಆರ್ 2 ಡೇ ಅಡ್ಮಿಷನ್ ಇರುತ್ತೆ. ಸೊ ಹಾಗಾಗಿ ನೀವು ನಿಮಗೆ ಲ್ಯಾಪ್ರೋಸ್ಕೋಪಿ ಮಾಡ್ತೀನಿ ಅಂತಂತ ಹೇಳಿದವಾಗ ನೆಕ್ಸ್ಟ್ ಸೆಟ್ಟಿಂಗಲ್ಲಿ ಡಾಕ್ಟರ್ ಹತ್ರ ಮಾತಾಡಿ, ನಿಮಗೇನು ಏನಕ್ಕೆ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ ಅನ್ನೋದನ್ನು, ನಿಮ್ಮ ಏನು ರೀಸನ್ನು ನಿಮಗೆ ಇರಬಹುದು ಅನ್ನೋದನ್ನು ಮಾತಾಡಿ, ಸೊ ದಟ್ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಇದನ್ನ ಬಿಟ್ಟರೆ ಲ್ಯಾಪ್ರೋಸ್ಕೋಪಿ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ, HSG ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.